ಹೌದು ಹುಚ್ಚ ನಾಯಿ ಕಡ್ದೈತಿ ಒಕ್ಕಳು ಸುತ್ತ 14 ಸೂಜಿ ಮಾಡ್ಬಾ ಅಯ್ಯೋ ಬಿಡಿ ಹುಚ್ಚ ನಾಯಿ ಕೈಲ ಕಡ್ಸ್ಕೊಳ ಅಂತ ರೋಗ ನಿನಗೇನ ಆಗಿತ್ತ ಮನೆಗಿನ ನಾಯಿ ಕಡಿ ಅಂದ್ರ ಕಡಿಲಿಲ್ಲ ಅದಕ್ಕ ಹುಚ್ಚ ನಾಯಿಗೆ ಕಡಿ ಅಂತ ಹೇಳ್ದೆ ಕಡ್ದು ಬಿಡ್ತು ಏನಂದಿ ಲೇ ನಾನು ಇಷ್ಟತ್ತನ ಮಾಡಿದ್ದು ಡಾನ್ಸು ಹಿಂಗ ಕರೆಂಟ್ ಹೊಡೆದ್ ಕಾಗ್ಯಾಂಗ್ ಮಾಡ್ಬಿಟ್ರೆ ಡ್ಯಾನ್ಸ್ ಅಂತಾರೆ ಏನದಕ್ಕ ಏ ವಟ 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 ಒದ್ರು ಬೇಡ ಕೇಳಿಲ್ಲ ಹೇಳ ನನಗ ಇವತ್ತಿಂದ ಹಾಲಿಡೇ ಏನಂದಿ ಹಾಲಿನ ಡೈರಿ ಅವನಿಗೆ ಮನೆಗೆ ಬರೋದು ಬೇಡ ಅಂತಿ ನಾ ಈಗ ಹಾಲು ಎಲ್ಲಿಂದ ತರ್ಲಿ ಚಾ ಹೆಂಗ್ ಮಾಡ್ಲಿ ಏನ್ ಮಾಡ್ಲಂತ ಆ ಹಾಲು ತಗೊಂಡ್ರೆ ನೀ ತರ್ತೀಯನ ಈಗ ಏನಾಗೈತೆ ಅದ್ ಹಾಡಿ ಹಾಲಿಡೇ ಅಂದ್ರ ಇವತ್ತಿಂದ ಎಲ್ಲಾ ದಿನ ಸೂಟಿ ರಜಾ ರಜಾ ಐತಿ ನನಗ ಅಂದ್ರ ಕೆಲಸದಿಂದ ಓದ್ ಹೊರಗೆ ಹಾಕಿದ್ರ ಗೊತ್ತಿತ್ತ ನನಗ ಗೊತ್ತಿತ್ತು ಇಲ್ಲಿ ಕಿತಿಬಿ ಮಾಡ್ದಂಗ ಅಲ್ಲಿ ಏನ್ರ ಕಿತಿಬಿ ಮಾಡಿರ್ತೀಯ ಅದಕ್ಕ ಓದ್ ಹೊರಗೆ ಹಾಕಿರ್ತಾರ ನಿನಗೆ ಏನು ಬಂದೈತೆ ಅಂತ ಓದ್ರು ಬೇಡ ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು 4ನೇ ಫೇಲ್ ಆಗಿ ನನಗ ಬೈತಿ ನಾ ಹೇಳಿದ್ದು ನನಗ ಪ್ರಮೋಷನ್ ಸಿಕ್ಕದ ಅಂತ ಏನಂದಿ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟೆ ನನ್ನ ಹೊಟ್ಟೆಗೆ ಒಂದು ಹುಳನೂ ಹುಟ್ಟಿಲ್ಲ ಇಷ್ಟು ಜಲ್ದಿ ಆಪರೇಷನ್ ಮಾಡಿಸ್ಕೊಂಡೇನ ಒಂದ್ ಕೆಲಸ ಮಾಡು ದಿನ ಈಟೀಟ ಬೆಲ್ಲ ತಿನ್ನು ಹೊಟ್ಟೆಗುಳ ಆಗ್ತಾವ ನಾ ಹೇಳಿದ ಹಂಗಲ್ಲ ನನ್ನ ಹೊಟ್ಟೆಗೆ ಒಂದು ಕೂಸು ಕುನ್ನಿನೂ ಹುಟ್ಟಿಲ್ಲ ಅಂತ ಹೇಳಿದೆ ಕೂಸ್ ಬೇಕಾದ್ರ ನಾ ಕೊಡ್ತೀನಿ ಕುನ್ನಿ ಬೇಕಂದ್ರ ಕುರ್ರ 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 ಏನ್ ಹೇ ನಾ ಹೇಳಿದ್ದು ನನಗ ಕೆಲಸದಾಗ ಬಡ್ತಿ ಸಿಕ್ಕದ ಅಂತ ಹೌದೋ ಗಂಡ ಬಡ್ಸ್ಕೊಂಡಿ ಅಲ್ಲೂ ಬಡ್ಸ್ಕೊಂಡ್ ಬಂದಿ ಗೊತ್ತಿತ್ತ ನನಗ ಗೊತ್ತಿತ್ತು ನಿನಗೆ ಏನು ಬಂದೈತ ಅಂತ ರೋಗ ಮಾಡಬಾರ್ದೆಲ್ಲ ಮಾಡ್ತಿಯಲ್ಲ ಕಿತ್ಬಿಗಳ ಸುಮ್ಮನೆ ನಾ ಹೇಳಿದ್ದು ನನಗ ಮ್ಯಾಲಿನ ಹುದ್ದೆ ಸಿಕ್ಕೇತಿ ಅಂತ ಮ್ಯಾಲ ಹುದ್ದೆ ಸಿಕ್ಕೈತಿ ಮ್ಯಾಲ ಹುದ್ದೆ ಸಿಕ್ಕೇತಿ ಅದಕ್ಕ ಏಣಿ ಹತ್ತಿ ಕೆಲಸ ಮಾಡ್ಬೇಕು ನಿಮ್ಮವನ ನಾ ಹೇಳಿದ್ದು ಹೆಚ್ಚಿನ ಪಗಾರ ಸಿಗೋ ಕೆಲಸ ಸಿಕ್ಕೇತಿ ಅಂತ ಹೌದಾ ಇದ ಖುಷಿಗೆ ಇವತ್ತು ಅಡಿಗೆ ಮಾಡ್ಬೇಡ ಅಂದ್ರ ನೀವ್ ಮಾಡ್ತೀರೇನ ಅರೆ ಹೋಟೆಲ್ಗೆ ಹೋಗಿ ತಿಂದ್ ಬರಮ್ಮ ಹೋಟೆಲ್ ನಾಗಿನ್ ತಿಂದ್ರ ಹೊಟ್ಟೆ ಕೆಡ್ತೈತೆ ಅಂತ ನಮ್ಮ ಅವ್ವ ಹೇಳಾಳ ನಿಮ್ಮ ಅವ್ವಗ ಕರ್ಕೊಂಡು ಹೋಗ್ತೀನಿ ರೀ ನಾನಾ ಬರ್ತೀನ್ರಿ ನಡಿ ಮತ್ತೆ ಎರಡೆರಡು ಅದಕ್ಕ ಒಂದ್ ಹೋದ್ರೆ ಇನ್ನೊಂದ ಎರಡೆರಡು ಹಾಕಿದ್ರ ರೊಕ್ಕ ರೂಪಾಯಿ ಬಂಗಾರ ಭಾಳ ಐತ ಅಂತ ಅನ್ಕೊಂತಾರ ಬಾಗಿಲು ತೆಗೆದಿಟ್ಟು ಬಂದ್ಬಿಡು ಯಾಕಲ್ರು ಬರಲ್ಲ ಅಯ್ಯೋ ನನ್ನ ಬಂಗಾರ ತಡಿ ಒಂದ್ ನಿಮಿಷ ಬಂದೆ ಹಂಗಾದ್ರ ಅದು ಯಾಕೆ ತೆಗಿತಿ ಅದ್ರೊಳಗ ಭಾಳ ರೊಕ್ಕ ರೂಪಾಯಿ ಐತಿ ಅನ್ಕೊಂತಾರ ತೆಗೆದಿಟ್ರ ಒಂದ್ ಕೆಲಸ ಮಾಡು ಅಲ್ಲಿರೋದೆಲ್ಲ ತಂದು ಅಲ್ಲಿಟ್ಟು ಬಿಡು ಆಯ್ತಾಯ್ತ ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು ಸುಮ್ಮನೆ ಬೀರುದಾಗ ಏನ್ ಇಡ್ಬೇಕದ ಇಟ್ಟಿ ಇಲ್ಲ ಇಟ್ಟಾನಿ ಫ್ರಿಜ್ದಾಗ ಏನ್ ಇಡ್ಬೇಕದ ಇಟ್ಟಿ ಇಲ್ಲ ಇಟ್ಟಾನಿ ಜಲ್ದಿ ಬಾ ಓದ್ತಾತ್ ನಡಿ ಹೋಗೋಣ. ರಾಜ್ಯ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಜ್ಯನ್ ಗೆಲ್ಲೋ ತಾಕತ್ತಿರ್ಬೇಕು ಕಳ್ತನ ಮಾಡಕ್ಕೆ ಅಂತ ನಿಂತ್ಮೇಲೆ ಮನೆಗಳ ಲೆಕ್ಕ ಹಾಕ್ಬಾರ್ದು. ಅಡಿಕೆ ಕತ್ರೆ ದಿಸದ ದುಡ್ಡು ಆನೆ ಕತ್ರೆ ವಾರದ ದುಡ್ಡು ಈ ಮನೆ ಕತ್ರೆ ವರ್ಷ ಪೂರ್ತಿ ದುಡ್ಡು. ಕಷ್ಟ ಇಲ್ದೆ ಭತ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ರೆಕಗ್ನೈಸ್ ಆಗದೆ ನಾನು ಕಳ್ತನನೇ ಮಾಡಲ್ಲ. ಬಸ್ ಇರೋದ್ 3 ಜನ 9 ಹೆಂಗಾಯ್ತು? 3 1 3 3 7 6 3 3 ಬಾಸ್ ಕಂಗ್ರಾಚುಲೇಷನ್. ಯಾಕೆ? ನಾವು ಕಳ್ತನ ಮಾಡಕ್ ಬಂದಿರೋದ್ರಿಂದ ಇವರು ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಕನ್ನಡಕ ತೆಗಿಯೋ ಬೇಕುಪ್ಪ. ಏನ್ ಬಾಸ್ ಹಿಂಗದೆ ಬೆಳಕು? ಸಾರಿ, ಟೆಕ್ನಿಕಲ್ ಪ್ರಾಬ್ಲಮ್. ಲೆಟ್ಸ್ ಮೂವ್. ಬಾಸ್ ಯಾರು? ದರ್ಶನ್ ಅದಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ. ನೀವೇ ಮುಂದೆ ಯಾರು ಹೋಗ್ಬೇಕು? ನೀವೇ ಬಾಸ್. ಮತ್ ನೀವ್ ಹೋಗ್ತಾ ಇದ್ದೀರಾ? ಮುರ್ಕಂಡ್ರಿ ನಿಮ್ಗೆ ಅಲ್ಲಿ ಕಣ್ಣು ಬಿದ್ದು. ನಡ್ರಿ ಆಯ್ತು. ಲೆಟ್ಸ್ ಮೂವ್. ಅದು ಎಕ್ಸಿಟ್, ಎಂಟ್ರಿ ಈ ಕಡೆ. ಓ ಶಿಟ್, ಫಾಲೋ ಮೀ. ಬಾಸ್ ಬಾಗ್ಲು ಓಪನ್ ಆಗಿದೆ. ಓ ನಮ್ ವೃತ್ತಿಗೆ ಅವಮಾನ. ರೈಟ್ ಬಾಸ್. ಜಾನಮರಿ ಹೊರದಾಕ ಅಪ್ಗ್ರೇಡ್ ಆಗಿದೆ ಬಾಸ್. ಲೆಟ್ಸ್ ಮೂವ್. ಲೈಟ್ಸ್ ಆನ್. ಸ್ಪ್ರೇ ತಂದಿದ್ಯಾನ? ಓ ಬಾಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು
ಬಸ್ ಕೇಕ್ ತಗೋಬರಲ್ಲ. ನಾವು ಬಂದಿರೋದೇನಿಲ್ಲ ಹ್ಯಾಪಿ ಬರ್ಡೇ ಆಚರಿಸ್ಕೊಳಕ, ಕಳ್ತನ ಮಾಡಕ್ಕೆ ಕಣೋ. ಲೇ ತಲೆ ಸುತ್ತ ಬೀಳೋ ಸ್ಪ್ರೇ ತಗೋಬ ಅಂತಂದ್ರೆ ಯಾವ್ದೋ ನೊರೆ ತಗೊಬಂದ್ ಬಾಸ್ ನಾನೇನ್ ಮಾಡ್ಲಿ, ಮೆಡಿಕಲ್ ಸ್ಟೋರ್ ಅನ್ನು ಬೀಗ ಹಾಕಿದ್ದ, ಪಕ್ಕದಲ್ಲೇ ಫ್ಯಾನ್ಸಿ ಸ್ಟೋರ್ ರೀತಿ ಎತ್ಕೊ ಬಂದ್ಬಿಟ್ಟೆ. ಮನೇಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಯಾರು ಇಲ್ಲ ಬಾಸ್. ಎಲ್ಲ ಕ್ಲೀನ್ ಮಾಡ್ಬಿಡಿ. ಓಕೆ ಬಾಸ್. ಎಣ್ಣೆ ಏನಾ ಫುಲ್ ಕ್ಲೀನು. ಅಯ್ಯೋ ನನ್ ಮಗನೇ, ನಾನು ಹೇಳಿತ್ತು ಕ್ಲೀನ್ ಕೃಷ್ಣಪ್ಪನ್ ಮಾಡಿ ಅಂತ, ಮನೆ ಕ್ಲೀನ್ ಮಾಡಿ ಅಂತ ಅಲ್ಲ. ಹೋಗ್ಲಿ ಬಿಡಿ. ದುಡ್ಡು ಮತ್ತೆ ಚಿನ್ನ ಎಷ್ಟಿದೆ? ಬಾಸ್ ನನ್ನ ಹತ್ರ 10 ರೂಪಾಯಿ ಇದೆ. ನನ್ನ ಹತ್ರ ಒಂದು ಚೈನ್ ಇದೆ, ನಿಮ್ಮ ಹತ್ರ ಒಂದು ವಾಚ್ ಇದೆ. ಅಯ್ಯೋ ಬೇಕುಪ್ಪ, ನಾನು ಹೇಳಿತ್ತು ಮನೇಲಿ ಎಷ್ಟಿದೆ ಅಂತ. ಬಾಸ್ ನಾನು ಬೀರು ಸರ್ಚ್ ಮಾಡ್ತೀನಿ ಬಾಸ್. ಈ ನನ್ನ ಮಗ ಪದೇ ಬೀರು ಕ್ಲೀನ್ ಮಾಡ್ತೀನಿ ಅಂತ ಹೋಯ್ತಾನ. ಬಾಸ್ ಸಾರಿ ಬಾಸ್, ತಪ್ಪಾಯ್ತು. ಅಲ್ಲ ಕಣೋ, ರಾರಾನೆ ಕುಡಿದ್ರೆ ಕಳ್ಸುಟ್ಟೋಗಲ್ವೇನೋ, ನೀರ್ ತಗೋಬೋಗ. ಇನ್ನು ಕುಡ್ದಿಲ್ಲ ಕಣ. ಅದಲ್ಲ ಬಾಸ್, ಅಲ್ಲ ಫ್ರಿಜ್ಜುಲಿ ಅನ್ನ ಇಡೋದ್ ನೋಡಿದೀನಿ, ಅಳ್ಸೋಗಿರೋದ್ ಇಡೋದ್ ನೋಡಿದೀನಿ, ನೀರ್ ಇಡೋದ್ ನೋಡಿದೀನಿ, ಹಣ್ಣು ಇಡೋದ್ ನೋಡೋನಿ. ಈ ನನ್ನ ಮಗ ಏನ್ ಬಾಸ್ ಅಂಡರ್ವೇರ್ ಇಟ್ಟವನು. ಬಿಸ್ಲಲ್ವೇನೋ, ಹಾಕಂದಾಗ ತಣ್ಣಗಿರ್ಲಿ ಅಂತ ಇರ್ಬೇಕು. ಮೋಸ್ಟ್ಲಿ ಈ ಸೈಜ್ ನೋಡಿದ್ರೆ ಎಲೆ ಮರೆ ಕಾಯ್ದು ಅನ್ಕತೀನಿ ಬಾ. ಸುಮ್ಮನಿರಪ್ಪ, ಯಾವ ಕಾಯ್ದಾದ್ರೇನು ಹಾಕಳತ್ತಾನೆ. ಬಸ್ ಒಂದ್ ನಿಮಿಷ. ಅಲ್ಲೇ ಟಾಯ್ಲೆಟ್ ಬಂದ್ಬಿಡ್ತೇನಾ? ಏನೋ ಮಾಡ್ತಿದ್ಯಾ? ಬಸ್ ನಂಗೆ ಜೀವನದಲ್ಲಿ ತುಂಬಾ ದಿನದಿಂದ ಕೋಟ್ ಹಾಕಬೇಕು ಅನ್ನೋ ಒಂದು ಆಸೆ ಬಸ್. ಅಯ್ಯೋ ನೀನ್ ಸರಿ ಬರ, ನಾನು ಹಾಕೋತೀನಿ. ಬಾಸ್ ಇದೇನ್ ಹಿಂಗದೆ? ಲೇ ಅದ್ ಮೇಲೆ ಹಾಕಳದ್ ಕಣೋ, ಅಲ್ಲಿ ಮಡ್ಕ ನೋಡಿ. ಮನೆ ಓನರ್ ಬಂದ್ರೆ ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನೀನು ಎಂಟ್ರಿ ಆಗು, ನೀ ದೋಣೆ ತಗೋ, ನಾನು ಬಾಗಲ್ ತಗದ ತಕ್ಷಣ ನೀನು ಹೊಡಿಬೇಕು. ಬಾಸ್ ಎಲ್ಗ ಹೋಗ್ತಿದ್ಯಾ? ಬಾಗಿಲು ತೆಗಿಬೇಕು ಬಸ್. ಮೈ ಮಾಡಪ್ಪ. ಓಕೆ ಬಸ್. ಕಮಾ ಏನೋ ಒಂದೇ ಎಟ್ಗೆ ಮೊಕ್ಕ ಒಳ್ಳೆ ಏಪೆ ಚೇಂಜ್ ಆಗ್ಬಿಟ್ಟೈತಲ್ಲ. ಡಿಸ್ಟರ್ಬ್ ಆಗೋದ್ ಬೇಡ, ಇವನ್ನ ಬೀರುಗ್ ಹಾಕು, ಆಮೇಲೆ ಪಿಕಪ್ ಮಾಡೋಣ. ಓಕೆ ಬಸ್. ಧೈರ್ಯ ಇದ್ರೆ ಈ ಕಡೆ ತಿರುಗ್ರ. ಯಾವ್ದಿದು ಕಾಟನು? ಯಾಕ ಬಾಸ್ ಏನ ಅದೇ ಎಲೆ ಮರೆ ಕಾಯಿ ಸೈಜು. ಏನ್ರ ಮಾಡ್ತಿದ್ದೀರಿ ಇಲ್ಲಿ? ಸರ್ಚ್ ಮಾಡ್ತಾ ಇದೀವಿ. ಕ್ಲೀನ್ ಮಾಡ್ತಿದೀವಿ. ಕ್ಲೀನ್? ನಿನ್ ಹೆಣ ಕ್ಲೀನ್ ಬಾಯ್ ಮಾಡೋಕೆ ಇವ್ನಲ್ಲಿ ಯಾಕೆ ಕಳ್ಕೊಂಡ್ತಿ? ಯಾರಂತ ಕೇಳ ಹೋಗ. ಏ ನೀ ಕ್ಲೀನ್ ಮಾಡ್ಬೇಕಲ್ಲ, ತೋ ಕಸ್ಬರಿ ತಗೋ, ಅಲ್ಲಿ ಕ್ಲೀನ್ ಮಾಡೋಗು. ಇಲ್ಲ ನೀನು ಅಡಿಗೆ ಮನೆಗೆ ಹೋಗಿ ಮುಸ್ರಿ ತೊಳಿ ಹೋಗು. ಆಫೀಸರ್. ಎಸ್ ಬಾಸ್. ಏ ನಿನ್ ಹೆಣ ಹಾಕಿ ನಿನ್ ಅವಾಗ ಕಳ್ಕೊಂಡ್ತೀನಿ, ಯಾರಂತ ಕೇಳ ಹೋಗ. ಆಯ್ತಾಯ್ತು, ಕೇಳ್ತೀನಿ. ಯಾರೋ ನೀವು? ಆಫೀಸರ್. ಆಫೀಸರ್? ಆಫೀಸರ್ ಅಂತಮ್ಮ. ಲೇ ಮೂಳ ಹಳೆ ಮೂಳ, ಇಲ್ಲಿ ಯಾಕೆ ಬಂದ ಕೇಳ ಹೋಗ. ಕೇಳ್ತೀನಿ. ಯಾವ ಆಫೀಸರ್? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಯಾಕೆ ಬಂದಾರಂತ ಕೇಳ್ಬಂತ ಹೇಳಿದ್ನಿಲ್ಲ. ನಿನಗೆ ಏನು ಬಂದ ಗಾಡಿ? ಕೇಳ್ತೀನಿ. ಯಾಕ ಬಂದ್ರು? ರೈಡ್ ಮಾಡಕ್ಕೆ. ರೈಡ್ ಮಾಡಕ? ರೈಡ್ ಮಾಡಕ್ ಬಂದಾರಂತವ್ರ. ಲೇ ಬಾಡೆ ಜಿಟ್ಟೆ ಬಾಮ್ಟೆ, ಇಷ್ಟೊತ್ನಾಗ ಯಾಕೆ ಬಂದಾರಂತ ಕೇಳ ಹೋಗ. ಕೇಳ್ತೀನಿ. ಇಷ್ಟೊತ್ನಾಗ ಯಾಕ್ರ ಬಂದ್ರು? ನೈಟ್ ಶಿಫ್ಟ್. ನೈಟ್ ಶಿಫ್ಟ್ ಸರ್, ನಿಮ್ಗ ನೈಟ್ ಶಿಫ್ಟ್ ದಾಗ ಪಗಾರ ಎಷ್ಟು ಕೊಡ್ತಾರ್ರಿ? ಮನೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು. ಆಫೀಸರ್ 10,000 ರಿಂದ 8,000. 10ರಿಂದ 8 ಹಂಗಂದ್ರ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ರ. ಅದಕ್ಕೆ ನವಗ್ರಹದ ಜೊತೆ ಶನಿಗ್ರಹ ಯಾಕೆ? ಅಲ್ಲಿ ಲೇ ನಡ್ಬರ್ಕ್ ನಿಂದೇನು ಟಿವಿ ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು. ನಾಲ್ಕನೇ ತಪ್ಪೇಳಾಗಿ ನನಗೆ ಶನಿ ಅಂತಿ. ನನಗ ಬೈತೀರಿ, ನನಗ ಶನಿ ಅಂತೀರಿ. ನಾ ಹೋಗ್ತೀನಿ ಅವ್ರ ಮನೆಗೆ. ಅಲ್ಲ ಈಗ ಹೋಗ್ತೇನೆ ನೀನು? ಹೋಗ್ತೀನಿ. ಹೋಗ್. ನೀನ್ ಹೆಣ ಹಾಕಿ ನಿನ್ ಬಾಯಿಗೆ ಮಣ್ಣು ಹಾಕ್ಲಿ. ಇವರು ಆಫೀಸರ್ ಗ್ಯಾರಂಟಿ ಏನಂತ ಕೇಳಿ ಹೋಗ. ಕೇಳ್ತೀನಿ. ನೀ ಆಫೀಸರ್ ಅನ್ನಕ್ ಗ್ಯಾರಂಟಿ ಏನೈತ್ಲ? 1 ನಿಮಿಷ. 1 ನಿಮಿಷ. ಈ ಕೋಟ್ ನಂದು.
ಹಾಕಂದಿರೋ ಬಾಡಿ ನಂದು ಗ್ಯಾರಂಟಿ ಏನು ಈ ಐಡೆಂಟಿ ಹಾ. ಹಾ, ಆಧಾರ್ ಕಾರ್ಡು ಆಫೀಸರ್ಗೂ ಆಧಾರ್ ಕಾರ್ಡ್ ಕೊಡ್ತಾರೆ ಅಂತ ಪ್ರೂವ್ ಮಾಡಿತ್ತು ಹಾ. ಲೈ ಏನ್ ಕೊಟ್ಟಿಯೋ ಅವಂದೇ ಕೋಟು ಹೇ ನೋಡಮ್ಮ ಇವ ಸೇಮ್ ನನ್ನಂಗ ಅದ ನೋಡಿವ ಅಲ್ಲ ಹಾ. ಲೇ ಬಾಡೆ ಜಿಟ್ಟೆ ಭಾಮಟೆ ನಿನ್ಗೇನು ಬಂದೈತಪ್ಪ ನೀನಲೇ ನಿಂದು ತೋರಿಸ್ಲೇ ಅನ್ಸೂಚಬಲ್ ಇದೆ ಬಾಸ್. ಹಂಗಂದ್ರ ಬೇಡ ನಂದು ತೋರ್ಸ್ಲಾ ನಿಂದೇನ್ ನಡ್ಬರ್ಕ ಟಿವಿ 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 ನಿನ್ ಕೇಳಿದ್ರ ಅವ್ರು ಸುಮ್ನಿರ ನನಗೆ ಹಂಗಂತಿ ನೈತೈತಮ್ಮ ಅದಕ್ಕೆ ಹೊಡ್ನಮ್ಮ ಆಫೀಸರ್ ಎಸ್ ಬಾಸ್. ನಿಮ್ ಮನೇಲಿ ಏನೇನಿದೆ ಏನಿಲ್ಲ ಏನಿಲ್ಲ ಎಣ್ಣೆ ಇದೆ ಎಣ್ಣೆ ಯಾಕಲ್ಲಿಟ್ಟಿ ಆ ದೇವ್ರ ಮನೆಗೆ ಇಟ್ಟಿನ ಅನ್ಕೊಂಡಿದ್ದೆ ನಾನು ಆಫೀಸರ್ ಎಸ್ ಬಾಸ್. ನಿಮ್ ಮನೆ ಪತ್ರ ಅದು ಬೀರು ಒಳಗೈತಿ ಬೇಡ ಅವ್ರು ಬ್ಯಾಡ ಅಂತ ಹೇಳಕದ್ರಿಲ್ಲ ನಿಂದೇನ್ ನಡ್ಬರ್ಕ ಈ ಟಿವಿ ಏನೊಂದ್ 50,000ನಾ 2 ಲಕ್ಷ ನಂದು ನಿನ್ಗೆ ಅವಾಗಲೇ ಕೊಟ್ಟಿದ್ದಿಲ್ಲ ಮತ್ತೆ ಎಷ್ಟು ಸರ್ ಕೇಳ್ತಿ ಆಫೀಸರ್ Yes, ಎಸ್ ಬಾಸ್. ನೆಕ್ಸ್ಟ್ ಪ್ರಶ್ನೆ ಸರ್ ನಿಮ್ ಹೆಂಡತಿ ಹಾಕೊಂಡಿರೋ ಮಾಂಗಲ್ಯ ಸರ್ಕ್ಕೆ ಟ್ಯಾಕ್ಸ್ ನಾನೇ ಕಟ್ಟಿದ್ದು ಇದನ್ನ ಕಟ್ಟಕ್ 10 ಲಕ್ಷ ರೂಪಾಯಿ ಟ್ಯಾಕ್ಸ್ ತಗೊಂಡಾರೆ ನೆಕ್ಸ್ಟ್ ಪ್ರಶ್ನೆ Yes, sir. ನೀವು ಮನೆ ಕಟ್ಟಿದಿರಲ್ಲ ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಇದೆಯಾ ಐತಿ ಐತಿ. ಟಿವಿಗೆ ಐತಿ ಸೋಫಾಗೆ ಐತಿ ಫ್ರಿಜ್ಗೆ ಐತಿ ಬೀರುಗೆ ಐತಿ ಅಂತ ಹೇಳಿದ್ದಿಲ್ಲ ಆಫೀಸರ್ ಎಸ್ ಬಾಸ್. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ ನಿಮ್ಮ ಕಣ್ಣು ಮುಂದೆ ನೋಡಿ. ಇದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರತಿಯೊಂದು ಆಸ್ತಿನೂ ಕಳ್ಕೋಬೇಕಾಗುತ್ತೆ. ಓಕೆ, ಕ್ವಶನ್ ಕೇಳ್ತೇನೆ. ಬಂಗಾರ, ಒಡವೆ, ಹಣ ನಿಮ್ಮ ಮನೆಯಲ್ಲಿ ಎಲ್ಲಿಟ್ಟಿದ್ದೀರಾ? ಆಪ್ಷನ್ ಎ ಬಾತ್ರೂಮು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಅಡ್ಗೆ ಮನೆ, ಆಪ್ಷನ್ ಡಿ ದೇವ್ರ ಮನೆ. ಯಾವ್ದಲ್ರಿ ಬೀರು ಒಳಗಿಟ್ಟೇನಿ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಏನೇ ಕೇಳಿದ್ರು ಬಿರುಲಿಟ್ಟಿದ್ದೀನಿ ಬಿರುಲಿಟ್ಟಿದ್ದೀನಿ ಅಂತಿದ್ದೀರಲ್ಲ, ಅಲ್ಲಿ ಎಣ್ಣೆ ಬಿಡ್ರಿ ಇನ್ನೇನು ಇಲ್ಲ ಕಣ್ರು. ಆಫೀಸರ್ ಅಂತೆ ಆಫೀಸರು. ನೀವಿಲ್ಲಿ ಕ್ವಿಜ್ ಆಡಕ್ ಬಂದಿದ್ದೀರೋ ಕಳ್ತನ ಮಾಡಕ್ ಬಂದಿದ್ದೀರೋ? ಅಷ್ಟ್ ಡೈರೆಕ್ಟ್ ಆಗಿ ಹೆಂಗ್ ಹೇಳಿ ಸರ್? ಊಟ ಮಾಡಿದ್ರಲ್ಲ ಆರಾಮದಿರಲ್ಲ ಮನೆಗಳಿಗೆ ಸರ್ ನಿಮ್ ಮನೇಲಿ ಎಣ್ಣೆ ಬಿಟ್ರಿ ಇನ್ನೇನು ಸಿಕ್ಲಿಲ್ಲ ಸರ್. ಸೈನ್ಸು ಇಲ್ಲ ಸರ್. ಅದು ಬಿಡಿ ಸರ್. ಫ್ರಿಜ್ ಅಲ್ಲಿ ನಿಮ್ ಸೈಜ್ ಅಂಡರ್ವೇರ್ ಬಿಟ್ರಿ ಇನ್ನೇನಿಲ್ಲ. ಅಂಡರ್ವೇರ್ ಬಾಜಕ ಹಣ್ಣು ಇಡು ಅಂತ ಹೇಳಿದ್ನಿಲ್ಲ ಏ ನಿನ್ನ ಹಣ ಐತಿ ನಿನ್ನ ಹೆಂಡತಿ ಇರ್ತಿ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ನಿನಗೆ ಏನ್ ಬಂದೈತ? ಅವ್ರು ನೋಡ್ರು ಕಳ್ರು ಅಂತ ಹೇಳ್ತಾರೆ, ನೀ ನೋಡ್ರು ಅಷ್ಟೊಂದು ಉಪಚಾರ ಮಾಡಕತ್ತಿಯಲ್ಲ. ಹೋಗ ಕಟ್ಟಿಗೆ ತಗೋ, ಹೋಗ ಅಕ್ಕ ತಗೋ, ಲೇ ಲೈಟ್ಸ್ ಆಫ್ ಮಾಡ್ರಲೇ. ಪಾಪ ಇವ್ರು ಹೊಡೆದಿರೋ ಎಟ್ಗೆ ಕುಡ್ದಿರೋದು ಎಲ್ಲ ಇಳಿದೋಯ್ತು. ನಮ್ಮ ಮೆಂಟರ್ ನವೀನ್ ಸರ್ ಹೇಳಿದ್ರು, ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿ, ಕಾನ್ಫಿಡೆಂಟ್ ಆಗಿ ಮಾಡಿ ಅಂತ. ಕಳ್ತನ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ಬೇಕು, ಕುಡಿಬಾರ್ದು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಅಪ್ಗ್ರೇಡ್ ಆಗಿ ಮದ್ಯಪಾನ ಹಾಗೂ ಕಳ್ಳತನ ಆರೋಗ್ಯಕ್ಕೆ ಹಾನಿಕಾರಕ. ವಾಟ ಮಿರಾಕುಲ್ ಅಂತಮ್ಮ ಅಲ್ಲ ಏ ಬಾಳೆ ಜಿಟ್ಟೆ ಬಾಮಟೆ ನಿನಗೆ ಏನ್ ಗೊತ್ತಾತ್ ಮಾತಾಡ್ಬೇಡ. ನೋಡ್ರಿ ಇನ್ನು ಮುಂದೆ ನೀವು ಎಲ್ಲಿಗಾರ ಹೋಗ್ರಿ, ಹೊರಗಾರ ಹೋಗ್ರಿ, ಸುಡ್ಗಾಡಿಗಾರ ಹೋಗ್ರಿ, ಬಾಗ್ಲ ಹಾಕೊಂಡ್ ಹೋಗ್ರಿ. ಇಷ್ಟ ಇಲ್ಲ ಅಷ್ಟ ಇಷ್ಟ ನೋಡ್ರಿ.